ಇನ್ನು ಗೀತಾ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ನಾಯಕಿ ನಟಿ ಅಂದರೆ ಅಕ್ಷತಾ ರಾವ್ ಮತ್ತು ಪದ್ಮಾರಾವ್ ಅವರು ಅಂತಲೇ ಹೇಳ್ಬೋದು. ಇನ್ನು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದಂಥ ಅಕ್ಷತಾ ರಾವ್ ಅವರು ಚಿತ್ರರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು. 1982ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಆಗಿದ್ದು ಶಂಕರ್ ನಾಗ್ ಅವ್ರ ಜೊತೆ ಬಂದಿದ್ದು. ಈ ಸಿನಿಮಾ ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತು ಕೂಡ, ಮತ್ತು ಸಾಕಷ್ಟು ಜನಕ್ಕೆ ಮನಸ್ಸಿಗೆ ಪ್ರೀತಿ ಮಾಡುವಂಥ ಪ್ರತಿಯೊಬ್ಬರ ಮನಸ್ಸಿಗೆ ಕೂಡ ಇದಿತ್ತು. ಮತ್ತು ಈ ಸಿನಿಮಾದ ಸಾಂಗ್ ಇವತ್ತಿಗೂ ಕೂಡ ಅಜರಾಮರವಾಗಿದೆ ಅಂತ ಕೂಡ ಹೇಳ್ಬೋದು. ಇಷ್ಟು ಜನ ಇವತ್ತಿಗೂ ಕೂಡ ಯೂಟ್ಯೂಬ್ದಲ್ಲಿ ಈ ಸಿನಿಮಾದ ಸಾಂಗನ್ನು ಕೂಡ ಕೇಳ್ತಾರೆ ಅಂತ ಹೇಳ್ಬೋದು. ಅದು ಜೊತೆಯಲ್ಲಿ ಸಾಂಗ್ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಹಾಡು. ಇನ್ನು ಅಕ್ಷತಾ ರಾವ್ ಸದ್ಯ ಈಗಿದ್ದಾರೆ. ಈಗ ಹೈದರಾಬಾದ್ನಲ್ಲಿ ಅವರು ಥಿಯೇಟರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಸದ್ಯ ಸಿನಿಮಾಗೆ ಸಂಪೂರ್ಣವಾಗಿ 45 ವರ್ಷ ದೂರ ಉಳಿದ್ರು. ಅವಕಾಶಗಳ ಕೊರತೆ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದಾಗಿ ದೂರ ಉಳಿದು ಥಿಯೇಟರ್ ಆರ್ಟಿಸ್ಟಾಗಿ ಸಾಕಷ್ಟು ಜನಕ್ಕೆ ಕೆಲಸ ಕೊಡೋದ್ರ ಮೂಲಕ, ಸಾಕಷ್ಟು ಜನಕ್ಕೆ ಬೇರೆ ಬೇರೆ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮೂಲಕ, ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಇಂದಿಗೂ ಕೂಡ ಅವರು ನಾಟಕಗಳನ್ನು ಮಾಡುತ್ತಾ ಜೀವನವನ್ನು ಕೂಡ ಸಾಗಿಸ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೌದು, ಸದ್ಯ ಶಂಕರ್ ನಾಗ್ ಅವ್ರ ಜೊತೆ ಅವತ್ತಿನ ಕಾಲದಲ್ಲಿ ನಟಿಸಿದಂಥ ಈ ನಟಿ ಸದ್ಯ ಈಗ 88 ವರ್ಷ ಆಗಿದೆ. ಸದ್ಯ ಇವಾಗ ಅವ್ರು ನೋಡೋದು ಈಗಿದ್ದಾರೆ. ಈಗ ನೀವು ವಿಡಿಯೋದಲ್ಲಿ ನೋಡಿರೋ ರೀತಿ ಇದ್ದಾರೆ ಸ್ನೇಹಿತರೆ. ಏನೇ ಇರಲಿ, ಇವರ ಜೀವನ ಚೆನ್ನಾಗಿರಲಿ ಅಂತ ನಾವು ಕೂಡ